ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಕ್ರೋಶದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಬೀಡ್ಸ್ ಹಾಕಿ ಒಂದು ಬ್ರೈಡಲ್ ಆಗಿ ಕಾಣೋಂಥ ತುಂಬ ಚೆನ್ನಾಗಿ ಕಾಣಿಸೋಂಥ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀಡಲ್ ಬಂದು 11.07 mm ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ. ಇದು ಒಂದೇ ಸ್ಟೆಪ್ನಲ್ಲಿ ಹಾಕೊಬೋದು. ಸ್ಟಾರ್ಟಿಂಗು ಸ್ಯಾರಿಗೆ 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಟೈಮ್ಸ್ ಲಾಕ್ ಆದಮೇಲೆ ಸಿಂಗಲ್ ಚೈನ್ ಹಾಕ್ಕೋಬೇಕು. 1 2 3 4 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ನೀಡನ್ನು ಈಚೆ ತೆಗೆದು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ, ದೊಡ್ಡ ಸೈಜ್ದು. ನೀವು ಯಾವ್ದು ಬೇಕಾದರೂ ಬೀಡ್ಸ್ನ ಯೂಸ್ ಮಾಡ್ಬೋದು. ಕ್ರಿಸ್ಟಲ್ ಬೀಡ್ಸ ಯೂಸ್ ಮಾಡ್ತೀವಿ ಅನ್ನಂಗಿದ್ರೆ ಕ್ರೋಶ ನೀಡಲ್ಲು ಇದೇ ತಗೋಬೇಕು, ಇಲ್ಲಾಂದರೆ ಬೇರೆದಾದರೆ ಇದು ಬೀಡ್ಸ್ ಒಳಗಡೆ ಹೋಗಲ್ಲ ನೀಡಲ್ಲು. ನಾನಿಲ್ಲಿ 2 ಬೀಡ್ಸ್ನ ಒಂದು ಸಲ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ನೀಡಲ್ಗೆ ಒಂದು ಸಲ ಸಿಂಗಲ್ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಓಕೆ, ಮತ್ತು ಅಲ್ಲಿಂದ 1 2 3 4 ಸಿಂಗಲ್ ಚೈನ್ ಆಯಿತು. ಲಾಕ್ ಮಾಡಿದ್ದೀನಿ ಸ್ಟ್ರೈಟಾಗಿ ಇಟ್ಕೊಂಡು. ಮತ್ತು ನೀಡನ್ನು ಈಚೆ ತೆಗಿಬೇಕು. ನಿಮಗೆ ಅಭ್ಯಾಸ ಇದ್ದರೆ ಈ ರೀತಿ 2 ನೀಡನ್ನು 2 ಬೀಡ್ಸನ್ನು ಒಂದೇ ಸಲ ಹಾಕ್ಕೊಂಡು ಈ ರೀತಿ ಹಾಕ್ಕೊಬೋದು. ಮತ್ತು 1 2 3 4 ಚೈನ್, ಒಂದು ಸಿಂಗಲ್ ಲಾಕ್, ಮತ್ತು 2 ಬೀಡ್ಸಿಗೆ ಒಂದು ಸಲ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ 1 2 3 4 ಹಾಗೆಯೇ ಯಾರಾದರೂ ಸ್ಯಾರಿಗೆ ಕುಚ್ಚಾಕಿಸ್ಕೋಬೇಕು ಅನ್ನೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್ ಇರುತ್ತೆ. ಹಾಗೆ ನಿಯರ್ ಅನಿಸೋದವರು ನನಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಹಾಗೆ ಸ್ಯಾರಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿದ್ರೆ ಸ್ಯಾರಿ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದೇ ರೀತಿ ಸ್ಯಾರಿ ಫುಲ್ಲು ಒಂದೇ ಸ್ಟೆಪ್ನಲ್ಲಿ ಹಾಕೊಂಡು ಹೋಗ್ಬೋದು. ನಾನು ಸ್ಯಾರಿ ಫುಲ್ ಹಾಕಿ ಕುಚ್ಚಾಕಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ಸ್ಯಾರಿಗೆ ಬೀಡ್ಸ್ ಎಲ್ಲ ಹಾಕಿ ಕುಚ್ಚಾಕಿ ರೆಡಿಯಾಗಿದೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಓಕೆ, ಈ ಡಿಸೈನ್ಗೆ 350 ಚಾರ್ಜ್ ಮಾಡ್ಬೋದು. ನಾವು ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿದ್ದೀವಿ, ಹಾಗಾಗಿ 350 ಚಾರ್ಜ್ ಮಾಡ್ಕೊಬೋದು.